ಶ್ರೀ ಮಧುಕೇಶ್ವರ ದೇವಸ್ಥಾನದ ಹಾಗೂ ರಥಬೀದಿಯುದ್ದಕ್ಕೂ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದು ಬನವಾಸಿ ಕಂಗೊಳಿಸುತ್ತಿದೆ. ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಮುದ ನೀಡುತ್ತಿದ್ದು, ಶನಿವಾರ ವೇದಿಕೆಯಲ್ಲಿ ಕದಂಬ ಕಲಾ ಸಾಂಸ್ಕೃತಿಕ ವೇದಿಕೆ ಕದಂಬರ ರತ್ನಾಕರ್ ತಂಡ ಅತ್ಯುತ್ತಮ ಸಂಗೀತ ಕಾರ್ಯಕ್ರಮ ನೀಡುವುದರ ಮೂಲಕ ಜನರನ್ನು ರಂಜಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶಿರ್ಸಿ ತಹಶೀಲ್ದಾರ್ ಪಟ್ಟರಾಜ ಗೌಡರ್ ರತ್ನಾಕರ್ ತಂಡದ ಜೊತೆಗೆ ಸೇರಿ ಇದೇ ನಾಡು ಇದೇ ಭಾಷೆ ಕನ್ನಡ ಗೀತೆ ಹಾಡಿ ನೆರೆದಿದ್ದ ಜನರನ್ನು ರಂಜಿಸಿದರು. ರತ್ನಾಕರ್, ದಿವ್ಯಾ ಶೇಟ್, ಜ್ಯೋತಿ ರತ್ನಾಕರ್ ಹಾಗೂ ಇನ್ನಿತರರು ಸಂಗೀತ ಸಂಜೆ ನಡೆಸಿಕೊಟ್ಟರು. ಇದೇ ವೇಳೆ ಕದಂಬ ಕಲಾ ತಂಡದಿಂದ ಬನವಾಸಿ ದೇವಸ್ಥಾನ ಆಡಳಿತ ಅಧಿಕಾರಿಗಳು ಶಿರ್ಸಿ ಗ್ರೇಡ್ 2 ತಹಶೀಲ್ದಾರ್ ರಮೇಶ್ ಹೆಗಡೆ ಅವರನ್ನು ಹಾಗೂ ಬನವಾಸಿ ತಾಲೂಕು ರಚನೆ ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕದಂಬ ರತ್ನಾಕರ್ ಅವರಿಗೆ ಹಾಗೂ ಅವರ ತಂಡಕ್ಕೆ ದೇವಸ್ಥಾನದ ವತಿಯಿಂದ ತಹಶೀಲ್ದಾರ್ ಗ್ರೇಡ್ 2 ರಮೇಶ್ ಬಿ ಹೆಗಡೆ ಸನ್ಮಾನ ಮಾಡಿ ಗೌರವಿಸಿದರು. ಶಿರ್ಸಿ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ನಾಗರಾಜ್ ಪಾಟೀಲ್, ನಿರ್ಮಿತ ಕೇಂದ್ರದ ಸಹಾಯಕ ನಿರ್ದೇಶಕ ಕುಮಾರ್ ಶೆಟ್ಟಿ, ರಾಜಶೇಖರ್ ಒಡೆಯರ್, ಪ್ರಕಾಶ್ ಬಂಗ್ಲೆ, ಸೀಮಾ ಕೆರೋಡಿ, ಪತ್ರಕರ್ತ ಸುಧೀರ್ ನಾಯರ್ ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದ ಕಲಾವಿದರಿಗೆ ಪತ್ರಕರ್ತ ಅಕ್ಷಯ್ ಶೆಟ್ಟಿ, ಸಂಧ್ಯಾ ಖರೆ, ನಯನಾ ತೋರ್ಗಲ್, ಸಾಯಿರಾಮ್ ಕಾನಳ್ಳಿ, ಭಾಸ್ಕರ್ ಶೆಟ್ಟಿ, ಸತೀಶ್ ಕೆರೋಡಿ ಪ್ರಶಸ್ತಿ ಪತ್ರ ಮತ್ತು ದೇವಸ್ಥಾನದ ಪ್ರಸಾದವನ್ನು ನೀಡಿದರು. ಗೌರೀಶ್ ಆಡಿಗುಂಡಿ ಹಾಗೂ ಆರತಿ ಆಡಿಗುಂಡಿ ನಿರ್ವಹಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.